ವೈರಾಗ್ಯ ಇನ್ಸ್ಟಿಟ್ಯೂಟ್ ಭದ್ರಾವತಿಯಲ್ಲಿದ್ದ ಒಂದು ಕಾಲದಲ್ಲಿ ಬಹಳ ಪ್ರಸಿದ್ಧವಾದ ಕಾಲೇಜು. ದೇಶದ ಮೂಲೆ ಮೂಲೆಗಳಿಂದ ಮಕ್ಕಳು ಇಲ್ಲಿ ಓದಕ್ಕೆ ಬರ್ತಾ ಇದ್ರು, ಅವರ ಭವಿಷ್ಯ ರೂಪಿಸಿಕೊಳ್ಳೋ ಕನಸು ಜೊತೆ. ಅದೇ ಕಾಲೇಜಿಗೆ ಶಿಲಾಂಗ್ನಿಂದ ಭದ್ರಾವತಿಗೆ ಒಬ್ಬಳು ಹುಡುಗಿ ಬಂದಿದ್ದಳು. ಅವಳ ಹೆಸರು ಅನ್ವಿತಾ. ಅನ್ವಿತಾ ಇಲ್ಲಿಗೆ ಬಂದ ಮೇಲೆ ತುಂಬಾ ವಿಷಯಗಳನ್ನು ಕಲಿತಳು. ಪಾಠಗಳನ್ನಷ್ಟೇ ಅಲ್ಲ, ಜೀವನದ ಕಠಿಣ ಸತ್ಯಗಳನ್ನು. ಎಕ್ಸಾಮ್ಸ್ ಮುಗಿದವು, ಬೇಸಿಗೆ ರಜೆ ಶುರುವಾಯಿತು, ಹಾಸ್ಟೆಲ್ ಖಾಲಿಯಾಯಿತು. ಎಲ್ಲ ವಿದ್ಯಾರ್ಥಿಗಳು ಅವರವರ ಮನೆಗಳಿಗೆ ಹೋದರು. ಆದರೆ ಅನ್ವಿತಾ ಮಾತ್ರ ಅಲ್ಲೇ ಉಳಿದಳು. ಯಾಕೆ ಅಂತ ಕೇಳಿದ್ರೆ ಅವಳು ಶಾಂತವಾಗಿ ಹೇಳಿದ ಮಾತು, ನನಗೆ ಯಾವುದೇ ಮನೆಯಿಲ್ಲ, ನಾನು ಅನಾಥೆ. ಈ ಪ್ರಪಂಚದಲ್ಲಿ ಅವಳಿಗೆ ಯಾರೂ ಇರಲಿಲ್ಲ. ಹಾಸ್ಟೆಲ್ ಅವಳ ಮನೆಯಾಗಿತ್ತು. ಒಂದು ರಾತ್ರಿ ಭಾರೀ ಮಳೆ ಸುರಿಯುತ್ತಿತ್ತು. ಅನ್ವಿತಾ ತನ್ನ ಪರ್ಸನಲ್ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಕೂತಿದ್ದಳು. ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು. ಹೆಲೋ, ಶಾಂತಮ್ಮ ಅಕ್ಕ? ನೆಟ್ವರ್ಕ್ ಕ್ಲಿಯರ್ ಇರಲಿಲ್ಲ, ಮಳೆ ಜೋರಾಗಿತ್ತು. ಫೋನ್ ಸಡನ್ ಆಗಿ ಕಟ್ಟಾಯಿತು. ಅನ್ವಿತಾ ಅನ್ಕೊಂಡ್ಳು, ಅಷ್ಟಿಂಪಾರ್ಟೆಂಟ್ ಇರೋದಿಲ್ಲ. ರಾತ್ರಿ 2 ಗಂಟೆ, ಹಸಿವು ಜಾಸ್ತಿಯಾಗಿತ್ತು. ಅಕ್ಕಗೆ ಮತ್ತೆ ಕಾಲ್ ಮಾಡಿದಳು, ಕನೆಕ್ಟ್ ಆಗಲಿಲ್ಲ. ಅವಳು ನಿಧಾನವಾಗಿ ಕ್ಯಾಂಟೀನ್ ಕಡೆ ಹೋದಳು. ಇಡೀ ಹಾಸ್ಟೆಲ್ ನಿಶ್ಶಬ್ದವಾಗಿತ್ತು, ಎಲ್ಲೆಲ್ಲೂ ಕತ್ತಲೆ. ಆದರೆ ಕ್ಯಾಂಟೀನ್ನಲ್ಲಿ ಲೈಟ್ ಇತ್ತು. ಸ್ವಲ್ಪ ವಿಚಿತ್ರ ಅನ್ನಿಸ್ತು, ಆದರೆ ಹಸಿವು ಗೆದ್ದಿತು. ಅವಳು ಒಳಗೆ ಹೋದಳು. ಅಲ್ಲಿ ಶಾಂತಮ್ಮ ಅಕ್ಕ ನಿಂತಿದ್ದರು. ಅಕ್ಕ, ನೀವು ಇನ್ನೂ ಇಲ್ಲೇ ಏನ್ ಮಾಡ್ತಿದ್ದೀರಾ? ಯಾವ ಉತ್ತರವೂ ಇಲ್ಲ. ಸಡನ್ ಆಗಿ ಲೈಟ್ ಆಫ್ ಆಗೀತು. ನೆಟ್ವರ್ಕ್ ಡೆಡ್ ಆಗಿತ್ತು. ಅನ್ವಿತಾ ಭಯದಿಂದ ಕೂಗಿದಳು. ಅಷ್ಟರಲ್ಲಿ ಒಂದು ಮೇಣದ ಬತ್ತಿ ಬೆಳಗುತ್ತಿತ್ತು. ಶಾಂತಮ್ಮ ಅಕ್ಕ ಸೈಲೆಂಟ್ ಆಗಿ ಮುಂದೆ ಬಂದರು. ಒಂದು ಕೈಯಲ್ಲಿ ಊಟ, ಇನ್ನೊಂದು ಕೈಯಲ್ಲಿ ಮೇಣದ ಬತ್ತಿ. ಮುಖ ಸ್ಪಷ್ಟವಾಗಿ ಕಾಣಿಸಲಿಲ್ಲ. ಊಟ ತುಂಬಾ ವಾಸನೆ ಬರ್ತಾ ಇದೆ, ಏನ್ ಮಾಡಿದಿರಿ ಅಕ್ಕ? ಉತ್ತರ ಇಲ್ಲ. ಅನ್ವಿತಾ ತಟ್ಟೆಯ ಮುಚ್ಚಳ ತೆಗೆದಳು. ಅದರಿಂದ ಬಂದ ವಾಸನೆ ರಕ್ತದ ವಾಸನೆ. ಇದು ಯಾರದೋ ರಕ್ತದ ವಾಸನೆ ತರ ಇದೆ. ಚಿಕನ್. ಆದರೆ ನಾನು ಚಿಕನ್ ತಿನ್ನೋದಿಲ್ಲ. ನಿನಗಿಷ್ಟ ಅಂತ ಮಾಡಿದ್ದೀನಿ. ಅನ್ವಿತಾ ತಿನ್ನೋದಕ್ಕೆ ಶುರು ಮಾಡಿದಳು. ಟೇಸ್ಟ್ ಒಂತರಹ ಇದೆಯಲ್ಲ. ಅಷ್ಟರಲ್ಲಿ ತಟ್ಟೆಯಲ್ಲಿ ಒಂದು ವಸ್ತು ತಾಕಿತು, ವಜ್ರದ ಉಂಗುರ. ಅವಳಿಗೆ ಅರ್ಥವಾಯಿತು ತಾನು ಏನನ್ನು ತಿನ್ನುತ್ತಿದ್ದೇನೆ ಎಂದು. ಅಷ್ಟರಲ್ಲಿ ಫೋನ್ ವಾಯ್ಸ್ ಮೆಸೇಜ್ ಬಂದಿತು. ನೈಟ್ ಕ್ಯಾಂಟೀನ್ಗೆ ಹೋಗ್ಬೇಡ, ಅಲ್ಲಿ ದೆವ್ವ ಇದೆ ಎಂದು. ಅವಳು ಮುಂದೆ ನೋಡಿದಳು. ಅದು ಶಾಂತಮ್ಮ ಅಕ್ಕ ಅಲ್ಲ. ಅವನು ಮನುಷ್ಯನಲ್ಲ. ರಕ್ತದಿಂದ ಒಣಗಿದ ದೇಹ, ವಿಚಿತ್ರ ನಗು, ಕೈಯಲ್ಲಿ ಕೊಡಲಿ. ನೀನು ಈಗಾಗಲೇ ನನ್ನ ಊಟ ತಿಂದಿದೆಯಲ್ಲ. ಅನ್ವಿತಾ ಅಳುತ್ತಾ ಹೇಳಿದಳು, ನಾನು ಅನಾಥೆ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಅಷ್ಟರಲ್ಲಿ ಅವನ ಮುಖದ ಹಿಂದೆ ಒಬ್ಬ ಹೆಂಗಸಿನ ಮುಖ. ಅದೇ ಎಂಗೇಜ್ಮೆಂಟ್ ಆಗಿದ್ದ ಹುಡುಗಿ. ನನಗೆ ನ್ಯಾಯ ಸಿಗಲಿಲ್ಲ. ಅನ್ವಿತಾ ಧೈರ್ಯ ಮಾಡಿದಳು. ನಿನ್ನ ಕಥೆ ಹೊರಗೆ ಬರಬೇಕು. ಅವಳು ವಿಡಿಯೋ ಮಾಡೋದಿಕ್ಕೆ ಶುರು ಮಾಡಿದಳು. ಗೋಡೆಗಳ ಮೇಲೆ ರಕ್ತದ ಗುರುತುಗಳು, ಅಳುವ ಶಬ್ದಗಳು, ಭಯಾನಕ ಬೆಳಕು. ಮರುದಿನ ಕ್ಯಾಂಟೀನ್ ಖಾಲಿ. ರಕ್ತ ಇಲ್ಲ, ಶವ ಇಲ್ಲ. ಆದರೆ ಒಂದು ವಜ್ರದ ಉಂಗುರ ಮತ್ತು ಒಂದು ಮೊಬೈಲ್. ವಿಡಿಯೋ ವೈರಲ್ ಆಯಿತು. ಕಾಳಿಂಗನ ಸತ್ಯ ಹೊರಬಂತು. ಕಾಲೇಜು ಪರ್ಮನೆಂಟ್ಲಿ ಕ್ಲೋಸ್ ಆಯಿತು. ಅನ್ವಿತಾ ಬದುಕಿದ್ದಾಳೆ ಅಂತ ಎಲ್ಲರೂ ನಂಬಿದರು. ಆದರೆ ಇವತ್ತಿಗೂ ಆ ಕ್ಯಾಂಟೀನ್ ಹತ್ರ ಮಧ್ಯರಾತ್ರಿ ಒಬ್ಬಳು ಹುಡುಗಿ ಒಂಬಂಟಿಯಾಗಿ ಕುಳಿತಿರ್ತಾಳೆ. ಹೊಸ ವಿದ್ಯಾರ್ಥಿಗಳಿಗೆ ಊಟ ಕೊಡ್ತಾ ಒಂದು ಮಾತು ಹೇಳ್ತಾ, ಅನಾಥರನ್ನು ಒಂಬಂಟಿಯಾಗಿ ಬಿಡಬೇಡಿ ಎಂದು. ಯಾಕಂದ್ರೆ
ಕೆಲವು ಆತ್ಮಗಳು ಪ್ರತೀಕಾರಕ್ಕಲ್ಲ, ನ್ಯಾಯಕ್ಕಾಗಿ ಉಳಿಯುತ್ತವೆ. ಹೆಲೋ ಸ್ನೇಹಿತರೆ, ಮುಂದಿನ ಕಥೆ ಎತ್ಕೊಂಡು ಮತ್ತೆ ಬರ್ತೇನೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ.